ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು, ರಾಜ್ಯ ಪಿಂಚಣಿದಾರರಿಗೆ ಒಂದು ಮಹತ್ವದ ಸುದ್ದಿಯನ್ನು ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದಾಗಿದೆ. ತುಂಬ ದಿನಗಳಿಂದ ರಾಜ್ಯ ಪಿಂಚಣಿದಾರರು ಸರ್ಕಾರಕ್ಕೆ ಪತ್ರವನ್ನು ಬರಿತಾ ಇದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಖಾಂತರ ಆಗಿರ್ಬೋದು, ಕರ್ನಾಟಕ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಎಲ್ ಭೈರಪ್ಪನವರಾಗಿರ್ಬೋದು, ಎಲ್ಲರೂ ಕೂಡ ಹಲವಾರು ಪತ್ರಗಳನ್ನು ರಾಜ್ಯ ಸರ್ಕಾರಕ್ಕೆ ಬರೆದಿದ್ದರು. ಏನಕ್ಕಂದರೆ 7ನೇ ವೇತನ ಆಯೋಗದ ನಂತರ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಯೋಜನೆ ಅಂದರೆ ಅದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಂತಲೇ ಹೇಳ್ಬೋದಾಗಿದೆ. ಬಟ್ ಅದನ್ನು ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಮಾತ್ರ ನೀಡಿ ಪಿಂಚಣಿದಾರರಿಗೆ ನೀಡದೇ ಇರುವಂಥದ್ದು ತುಂಬ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಸೊ ಹಾಗಾಗಿ ರಾಜ್ಯ ಪಿಂಚಣಿದಾರರು ತುಂಬ ದಿನಗಳಿಂದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಬಂದಿದ್ದರು. ನಮಗೂ ಕೂಡ ಸಂಧ್ಯಾ ಕಾಲದಲ್ಲಿ ಜಾಸ್ತಿ ಮೆಡಿಕಲ್ ಎಮರ್ಜೆನ್ಸೀಸ್ಗಳಿರೋದ್ರಿಂದ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಲಾಗ್ತಾ ಇತ್ತು. ಈ ಎಲ್ಲ ವಿಷಯಗಳನ್ನು ಮನಗಂಡಿರುವಂಥ ಒಂದು ರಾಜ್ಯ ಸರ್ಕಾರ ಇವಾಗ ಫೈನಲಿ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರಿಗೆ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಕೂಡ ಪಿಂಚಣಿದಾರರಿಗೆ ಸೆಪರೇಟ್ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಎಲ್ಲರ ಒಂದು ಮನಸ್ಸಿನ ಮಾತಾಗಿರುವಂಥ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಪಿಂಚಣಿದಾರರಿಗೂ ಕೂಡ ನೀಡಿ ಆ ಒಂದು ಯೋಜನೆ ಹೆಸರು ಸಂಧ್ಯಾ ಕಿರಣ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾವ ರೀತಿಯಾಗಿ ಈ ಒಂದು ಸಂಧ್ಯಾ ಕಿರಣ ಯೋಜನೆ ವರ್ಕ್ ಆಗುತ್ತೆ, ಇದರ ಒಂದು ಪ್ರಯೋಜನ ನೀವು ಯಾವ ರೀತಿಯಾಗಿ ಪಡೆಯಬಹುದು, ಬರೀ ಪೆನ್ಷನರ್ಸಿಗೆ ಅಪ್ಲೈ ಆಗುತ್ತಾ ಅಥವಾ ಫ್ಯಾಮಿಲಿ ಪೆನ್ಷನರ್ಸಿಗೂ ಬರುತ್ತೆ, ಅಥವಾ ಈ ಒಂದು ಯಾವ ಹಾಸ್ಪಿಟಲ್ಗಳಲ್ಲಿ ಯಾವ ಒಂದು ರೋಗಗಳಿಗೆ ಇದರ ಒಂದು ಚಿಕಿತ್ಸೆಯ ಒಂದು ಫಲವನ್ನು ಪಡೆಯಬಹುದು, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಸುದೀರ್ಘವಾಗಿರುವಂಥ ವಿಡಿಯೋ ಇರುತ್ತೆ, ಅದರಲ್ಲಿ ಎಲ್ಲವನ್ನೂ ಕೂಡ ಹೇಳಿಕೊಡ್ತೇವೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನಿವೃತ್ತ ನೌಕರರಿಗೆ ಸಂಧ್ಯಾ ಕಿರಣ ಯೋಜನೆಯ ಮೊದಲ ಹಂತದಲ್ಲಿ 70 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 3.11 ಲಕ್ಷ ಪಿಂಚಣಿದಾರರು, ಅವರ ಕುಟುಂಬದ ಆಶ್ರಿತರು ಸೇರಿ 4,93,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನೇರ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಯೋಜನೆಯ ಅಡಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಗರಿಷ್ಠ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಹಾಗೂ ನಗದುರಹಿತ ಚಿಕಿತ್ಸಾ ಸೌಲಭ್ಯ ದೊರೆಯಲಿದೆ. ಸೆಕೆಂಡರಿ, ಟರ್ನರಿ ಅಂದರೆ ದ್ವಿತೀಯ ಹಾಗೂ ತೃತೀಯ ಹಂತದ ಗಂಭೀರ ಕಾಯಿಲೆಗಳು ಸೇರಿದಂತೆ ತುರ್ತು ವೈದ್ಯಕೀಯ ಚಿಕಿತ್ಸೆಗಳನ್ನು ಫಲಾನುಭವಿಗಳು ಯೋಜನೆಯ ಒಂದು ಸಂಯೋಜಿತ ಆಸ್ಪತ್ರೆಗಳಲ್ಲಿ ನಗದು ರಹಿತವಾಗಿ ಪಡೆಯಬಹುದಾಗಿದೆ. ಒಟ್ಟಾರೆ ವೃದ್ಧಾಪ್ಯದಲ್ಲಿ ಎದುರಾಗುವ ಹಠಾತ್ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಮತ್ತು ದುಬಾರಿ ಚಿಕಿತ್ಸಾ ವೆಚ್ಚಗಳು ನಿವೃತ್ತ ನೌಕರರ ಕುಟುಂಬಗಳನ್ನು ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡುತ್ತಿದ್ದನ್ನು ತಪ್ಪಿಸಲು ಈ ಯೋಜನೆ ಅತ್ಯಂತ ಮಹತ್ವದ್ದಾಗಿದೆ ಅಂತಲೇ ಹೇಳಬಹುದಾಗಿದೆ. ಖರ್ಚು ವೆಚ್ಚ ನೋಡೋದಾದರೆ ಯೋಜನೆಯಿಂದ ವಾರ್ಷಿಕವಾಗಿ ಸುಮಾರು 117 ಕೋಟಿ ರೂಪಾಯಿಯ ಪ್ರೀಮಿಯಂ ಸಂಗ್ರಹವಾಗುವ ಒಂದು ನಿರೀಕ್ಷೆ ಇದೆ. ಅಂದರೆ ಪ್ರೆಸೆಂಟಾಗಿ ಇರುವಂಥ ಪಿಂಚಣಿದಾರರಿಂದ 1.75ರಷ್ಟು ಒಂದು ಬೇಸಿಕ್ನಿಂದ ವಂತಿಗೆಯನ್ನು ಪಡೆಯಲಾಗುತ್ತದೆ ಮತ್ತು ಕುಟುಂಬ ಪಿಂಚಣಿದಾರರಿಂದ 0.75ರಷ್ಟು ಒಂದು ವಂತಿಗೆಯನ್ನು ಪಡೆದು ಟೋಟಲ್ ಆ ಒಂದು ಹಣವನ್ನು ಜಮಾ ಮಾಡಲಾಗುತ್ತದೆ. ಪ್ಲಸ್ ಸರ್ಕಾರವು ಒಂದಿಷ್ಟು ಹಣವನ್ನು ಆ್ಯಡ್ ಮಾಡಿ ಒಂದು ನಿಧಿಯನ್ನು ಸಂಗ್ರಹ ಮಾಡಲಾಗುತ್ತದೆ ಅಂತ ಹೇಳಲಾಗಿದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಚಿಕಿತ್ಸಾ ವೆಚ್ಚದಲ್ಲಿ 70%ರಷ್ಟನ್ನು ಅಂದಾಜು 57.22 ಕೋಟಿ ಫಲಾನುಭವಿಗಳ ವಂತಿಗೆ ನಿಧಿಯಿಂದ ಮತ್ತು ಉಳಿದ 30%ರಷ್ಟು ಅಂದಾಜು 24.53 ಕೋಟಿ ರಾಜ್ಯ ಸರ್ಕಾರವೇ ಭರಿಸಲಿದೆ ಅಂತ ಹೇಳಲಾಗಿದೆ. ಅಲ್ಲದೆ ನಿಧಿಯ ಬಳಕೆಯು 85% ಮೀರಿದರೆ ಯೋಜನೆಯ ದೀರ್ಘಕಾಲೀನ ಸ್ಥಿರತೆಗಾಗಿ ಪ್ರೀಮಿಯಂ ದರವನ್ನು ತಾನಾಗಿಯೇ 0.05ರಷ್ಟು ಹೆಚ್ಚಿಸುವ ಸ್ವಯಂಚಾಲಿತ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಅಂದರೆ ನಿಧಿಯು ತುಂಬ ಬೇಗ ಖಾಲಿ ಆದರೆ ಕೆಲವೊಂದಿಷ್ಟು ಜಾಸ್ತಿ ಕ್ಲೇಮ್ಗಳು ಬಂದರೆ ಒಂದು ಪ್ರೀಮಿಯಂ ಏನು ಕಟಾವು ಮಾಡಲಾಗ್ತಾ ಇದೆ ಅದರಲ್ಲಿ 0.05ರಷ್ಟು ಹೆಚ್ಚಳವನ್ನು ಆಟೋಮೆಟಿಕ್ಕಾಗಿ ಮಾಡುವಂಥ ಒಂದು ಉದ್ದೇಶವನ್ನು ಕೂಡ ಇದರಲ್ಲಿ ನಿಯೋಜಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಈ ಇಡೀ ಯೋಜನೆಯನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಜಾರಿಗೊಳಿಸಲಾಗುತ್ತಿದ್ದು ಅತ್ಯಂತ ಪಾರದರ್ಶಕವಾಗಿ ನಿರ್ವಹಿಸಲು ನಿರ್ಧರಿಸಲಾಗಿದೆ. ಫಲಾನುಭವಿಗಳ ನೋಂದಣಿ, ಪ್ರೀಮಿಯಂ ಸಂಗ್ರಹ, ಆಸ್ಪತ್ರೆಗಳ ನೆಟ್ವರ್ಕ್ ನಿರ್ವಹಣೆ, ಚಿಕಿತ್ಸೆ ವೆಚ್ಚದ ಪಾವತಿ, ಕ್ಲೇಮ್ಗಳು ಮತ್ತು ಸೌಲಭ್ಯಗಳ ಉಸ್ತುವಾರಿಯನ್ನು ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ತಾಂತ್ರಿಕ ವ್ಯವಸ್ಥೆಯೊಂದಿಗೆ ಜೋಡಿಸಿ ಸುಸೂತ್ರವಾಗಿ ಅನುಷ್ಠಾನಗೊಳಿಸಲು ಸಂಪೂರ್ಣವಾಗಿರುವಂಥ ಒಂದು ತಯಾರಿಯನ್ನು ರಾಜ್ಯ ಸರ್ಕಾರ ಇಲ್ಲಿ
ದಿನಗಳಲ್ಲಿ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಪಿಂಚಣಿದಾರರಿಗೆ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಒಂದು ಯೋಜನೆ ಫೈನಲಿ ಅನುಷ್ಠಾನಕ್ಕೆ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ರಾಜ್ಯ ಪಿಂಚಣಿದಾರರಿಗೆ ಈ ಎಲ್ಲ ಒಂದು ಯೋಜನೆಯ ಫಲಾನುಭವಿಗಳಿಗೆ ಯಾವ ರೀತಿಯಾದಂಥ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳಿಗೆ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಅಂತ ಮುಂದಿನ ಒಂದು ದಿನಗಳಲ್ಲಿ ನಾವು ವೀಡಿಯೋಸ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗಾಗಿ ನಾವು ತರುತ್ತೇವೆ. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.